ಗುಡ್ ಈವ್ನಿಂಗ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಧ್ರುವ ಕುಮಾರ್ ಹಿರೇಮಠ್, ಧ್ವನಿ ಅಕಾಡೆಮಿಗೆ ಎಲ್ಲರೂ ಕೂಡ ಸ್ವಾಗತ. ಮೊನ್ನೆ ವಿಡಿಯೋದಲ್ಲಿ ನಾನು ಕಮ್ಯುನಿಕೇಶನ್ ಪೇಪರ್ಗಾಗಿ ಸಂವಹನ ಎನ್ನುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರೂ ಕೂಡ ಹೇಳಿದ್ದೆ. ಮಂಡೆಯಿಂದ ಸಂವಹನ ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಕೂಡ ಆಗತ್ತೆ ಅಂತಲೂ ಹೇಳಿದ್ದೆ. ಈ ವಿಡಿಯೋ ಅದಕ್ಕೆ ಸಲುವಾಗಿರುವಂಥದ್ದು. ಸಂವಹನ ಮಾಸ್ಟರ್ ಪ್ಲಾನ್ ಅಂದರೆ ಏನು, ಇದರಲ್ಲಿ ಏನೇನಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಸಂವಹನ ಅನ್ನುವಂಥದ್ದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಇತರೆ ಗ್ರೂಪ್ ಸಿ ಎಕ್ಸಾಮಿನೇಷನ್ಗಳಿಗೆ ಏನು ಕಮ್ಯುನಿಕೇಷನ್ ಪೇಪರ್ ಅಂತ ಇಟ್ಟಿದ್ದಾರೆ KPSC ಮತ್ತು KA ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪೇಪರ್ ಆಗಿರುತ್ತೆ. ಇಲ್ಲಿ ನಾವು ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಇದರ ಕುರಿತಾಗಿ ಒಂದು ಸ್ಟ್ರಾಟಜಿ ಮಾಡಿಕೊಂಡು ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ಯಾವ ರೀತಿ ಪಡ್ಕೋಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಸಂವಹನ ಒಂದು ಪ್ರೋಗ್ರಾಮ್ನಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸೋಣ. ಇದರಲ್ಲಿ ನಿಮಗೆ HYT ಸ್ಟಡಿ ಪ್ಲಾನ್ ಬರುತ್ತೆ. 80 ದಿನಗಳ ಕಾಲ ಪ್ರತಿದಿನವೂ ಕೂಡ ನಾನು ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು, ಆ ಸಬ್ಜೆಕ್ಟಲ್ಲಿ ಯಾವ ಟಾಪಿಕ್ಸನ್ನು ಓದಬೇಕು, ಯಾಕೆ ಅದು ಹೆಚ್ಚು ಮುಖ್ಯ ಅನ್ನೋದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. 80 ದಿನಗಳಿಗೂ ಕೂಡ ಪ್ರತಿದಿನದ ಟೈಮ್ ಟೇಬಲನ್ನು ನಾನು ನಿಮಗೆ ಹಾಕ್ಕೊಡ್ತೀನಿ. ಈ ಟೈಮ್ ಟೇಬಲನ್ನು ನಮ್ಮ ಮೆಂಟರ್ಗಳು ಪ್ರಿಪೇರ್ ಮಾಡಿದ್ದಾರೆ. ಅವರ ಆಕ್ಸೆಸಿಬಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಟೈಮ್ ಟೇಬಲ್ನ ಆಧಾರದ ಮೇಲೆ ಒಂದು ಟೆಸ್ಟ್ ಸೀರೀಸನ್ನು ಡಿಸೈನ್ ಮಾಡಿದ್ದೀನಿ. ಟೆಸ್ಟಲ್ಲಿ ಏನಿರುತ್ತೆ, 15 ಸೆಕ್ಷನಲ್ ಟೆಸ್ಟ್ಗಳಿದ್ದಾವೆ, 3 ಫುಲ್ ಲೆಂತ್ ಟೆಸ್ಟ್ಗಳಿದ್ದಾವೆ. 15 ಸೆಕ್ಷನಲ್ ಟೆಸ್ಟ್ ಆ್ಯಂಡ್ 3 ಫುಲ್ ಲೆಂತ್ ಟೆಸ್ಟ್. ಎರಡೂ ಕೂಡ ಬೈಲಿಂಗ್ವಲ್ ಮೋಡಲ್ ಇರುತ್ತೆ, ಅಂದರೆ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಇರುವಂಥ. ಈ ಸೆಕ್ಷನಲ್ ಟೆಸ್ಟ್ಗಳು ಹೇಗೆ ಕಂಡಕ್ಟ್ ಆಗ್ತವೆ ಈಗ ನೋಡಿ. ಮಂಡೇ ಟ್ಯೂಸ್ಡೇ ನೀವು ಕನ್ನಡ ಓದ್ತೀರಿ, ವೆಡ್ನೆಸ್ಡೇ ಕನ್ನಡ ಮೇಲೆ ಟೆಸ್ಟನ್ನು ಬರೀತೀರಿ, ವೆಡ್ನೆಸ್ಡೇ ಥರ್ಸ್ಡೇ ಇಂಗ್ಲೀಷನ್ನು ಓದ್ತೀರಿ, ಫ್ರೈಡೇ ಇಂಗ್ಲೀಷ್ ಮೇಲೆ ಟೆಸ್ಟನ್ನು ಬರೀತೀರಿ, ಫ್ರೈಡೇ ಸ್ಯಾಟರ್ಡೇ ಕಂಪ್ಯೂಟರ್ಸನ್ನು ಓದ್ತೀರಿ, ಸಂಡೇ ಕಂಪ್ಯೂಟರ್ಸ್ ಮೇಲೆ ಟೆಸ್ಟ್ ಸೀರೀಸನ್ನು ಬರೀತೀರಿ. ಇದು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಥರ 5 ವಾರಗಳ ಒಂದು ಪ್ರೋಗ್ರಾಮ್ ಇರುತ್ತೆ. 5 ವಾರಗಳಲ್ಲಿ ಸುಮಾರು 15 ಟೆಸ್ಟ್ಗಳನ್ನು ನಾನು ಮಾಡಿಕೊಡ್ತೀನಿ. ಟೆಸ್ಟ್ ಸೀರೀಸ್ದು ಪ್ರೋಗ್ರಾಮ್ ನಿಮಗೆ ತೋರಿಸ್ತೀನಿ. ಅದರ ಒಟ್ಟಾರೆ ಫ್ರೇಮ್ವರ್ಕ್ ಅನ್ನು ಕೂಡ ನಿಮಗೆ ಹೇಳ್ತೀನಿ. ಇದರ ಜೊತೆಗೆ ಅಂದರೆ ಪ್ರತಿ ಟೆಸ್ಟ್ ಆದಮೇಲೆ ಕೂಡ ನಿಮಗೆ ನಮ್ಮ ತಂಡದ ಕಡೆಯಿಂದ ಟೆಸ್ಟ್ ಸೀರೀಸ್ ಡಿಸ್ಕಷನ್ ಸೆಷನ್ ನಡೆಯುತ್ತೆ. ಅಂದರೆ ಈಗ ಎಕ್ಸಾಂಪಲ್, ಮಂಡೇ ಟ್ಯೂಸ್ಡೇ ನೀವು ಕನ್ನಡ ಓದಿದ್ರಿ ಅಂತಂದ್ರೆ ವೆಡ್ನೆಸ್ಡೇ ಕನ್ನಡ ಟೆಸ್ಟ್ ಅನ್ನ ಬರೀತೀರಿ. ಆ ಕನ್ನಡ ಟೆಸ್ಟ್ 35 ಕ್ವಶನ್ಗಳಿರುತ್ತೆ. ಆ 35 ಕ್ವಶನ್ಗಳನ್ನ ನಮ್ಮ ಎಕ್ಸ್ಪರ್ಟ್ಸ್ ನಿಮಗೆ ಡಿಸ್ಕಷನ್ ಮಾಡಿ ಕೊಡ್ತಾರೆ. ಸೊ ಟೆಸ್ಟ್ ಡಿಸ್ಕಷನ್ ವಿಡಿಯೋಗಳು ಕೂಡ ಸಂವಹನದ ಭಾಗವಾಗಿರುತ್ತೆ. ಅದನ್ನ ಆ್ಯಪಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಈ ಟೆಸ್ಟ್ ಡಿಸ್ಕಷನ್ ಯಾವ ಮಾದರಿಯಲ್ಲಿರುತ್ತೆ, ಆ 35 ಕ್ವಶನ್ಗಳು ಕೂಡ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಆಗಿರೋದ್ರಿಂದ ಅದು ನಿಮಗೆ ಹೆಚ್ಚು ಕಡಿಮೆ ಆ ಸಿಲೆಬಸ್ ಅನ್ನ ಕವರೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ, ಆ ಟಾಪಿಕ್ಸ್ ಗೊತ್ತಾಗ್ತಾ ಇಲ್ಲ, ಸರ್ ನಾನು ಫ್ರೆಶರ್ ಇದ್ದೀನಿ ಅಂತಂದಾಗ ಅಲ್ಲೇನು ಮಾಡಿರ್ತಾರೆ, ಎಕ್ಸ್ಪ್ಲನೇಷನ್ ಮಾಡಬೇಕಾದಾಗ ಅದರ ಬೇಸಿಕ್ಸ್ ಅನ್ನು ಕೂಡ ಸರ್ಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಬೇಸಿಕ್ಸು ಇರುತ್ತೆ, ಜೊತೆಗೆ ಹೈ ಯೀಲ್ಡಿಂಗ್ ಟಾಪಿಕ್ಸು ಇರುತ್ತೆ. ಅಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಔಟ್ಪುಟ್ ಅನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಿದ್ವಿ. ಯಾಕೆ ಸರ್, ಯಾಕೆ ಫುಲ್ ಲೆಂತ್ ಕೋರ್ಸ್ ಲಾಂಚ್ ಮಾಡ್ಬೋದಾಗಿತ್ತಲ್ವಾ ಅಂತ ಅನ್ಬೋದು ನೀವು. ಆದರೆ ಸಮಸ್ಯೆ ಟೈಮ್ ಇಂದು. ಯಾಕೆ ಇರೋದು 80 ದಿನ, 80 ದಿನದಲ್ಲಿ ಎಲ್ಲ ಮಾಡಬೇಕು. ಜೊತೆಗೆ ನಾವು GS ಕೂಡ ಓದ್ಕೋಬೇಕು. ಪ್ಲಸ್ ಇವಾಗ ಬೇರೆ ಹಲವಾರು ನೋಟಿಫಿಕೇಶನ್ಗಳಾಗ್ತಿದ್ದಾವೆ, ಅದಕ್ಕೆ ಬೇರೆ ಓದಬೇಕು. ಸೊ ಯಾವಾಗ ಯಾವುದನ್ನು ಮಾಡೋದು ಅನ್ನೋಂಥ ಪ್ರಶ್ನೆಗೆ ಇದು ಉತ್ತರ. ಅರ್ಥ ಆಗ್ತದಿಲ್ಲ? ಸೊ ಇಲ್ಲೇನು ಮಾಡ್ತಿದ್ದೀವಿ, ರಿವರ್ಸ್ ಇಂಜಿನಿಯರಿಂಗ್ ಮಾಡೋದ್ರ ಮೂಲಕ ನಾವು ಕ್ವಶನ್ಗಳ ಮೂಲಕ ಟಾಪಿಕ್ಸನ್ನು ಕಲಿಯುವಂಥ ಪ್ರಯತ್ನ. ಈ ಟಾಪಿಕ್ಸ್ ಎಲ್ಲವನ್ನ ಕಲ್ತ್ಕೊಳ್ತಾ ಹೋದರೆ ಹೆಚ್ಚು ಕಡಿಮೆ 90% ಸಿಲೆಬಸ್ಸನ್ನು ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀರಿ. ಅಂದರೆ ಬೇರೆ ಕ್ಲಾಸ್ಗಳನ್ನು ಮತ್ತೆ ಹೋಗಿ ನೋಡುವಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಈ ಎಲ್ಲ ಕ್ಲಾಸ್ಗಳನ್ನು ನಾಡಿನ ಹೆಸರಾಂತ ಆಥರ್ಗಳು, ಟೀಚರ್ಗಳು ತಗೊಳ್ತಾ ಇರೋದ್ರಿಂದ ನಿಮಗೆ ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿಯಂತಹ ಸಂದೇಹ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಯಾರಿದ್ದಾರೆ ಸರ್ ಟೀಚರ್ ಇದರಲ್ಲಿ ಅನ್ನುವಂಥದ್ದನ್ನು ಗಮನಿಸೋದಾದರೆ, ಸೊ ಹೂ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಡೂ ದ ಟೆಸ್ಟ್ ಡಿಸ್ಕಷನ್ಸ್, ಓಕೆನಾ? ಸೊ ಇವರೆಲ್ಲರೂ ಕೂಡ ನಿಮಗೆ ಚಿರಪರಿಚಿತರು ಅಂತ ಹೇಳಿ ಅನ್ಕೋತೀರಿ. ಸೊ ಇದು ನಾನು ಇದರ ಪ್ರೋಗ್ರಾಮ್ಗೆ ಒಂದು ಮೆಂಟರಾಗಿ ನಾನು ಆ್ಯಕ್ಟ್ ಮಾಡ್ತೀನಿ. ನನ್ನ ಜೊತೆಗೆ ಗೌತಮ್ ಸರ್ ಇದ್ದಾರೆ, ಹೇಮಂತ್ ಸರ್ ಇದ್ದಾರೆ ಹಾಗೂ ಭರತ್ ಸರ್ ಇದ್ದಾರೆ. ಗೌತಮ್ ಸರ್ ನಾಡಿನ ಹೆಸರಾಂತ ಫ್ಯಾಕಲ್ಟಿ. ಕಂಪ್ಯೂಟರ್ ಅವೇರ್ನೆಸ್ ಬುಕ್ ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸೇಲ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬೆಸ್ಟ್ ಫ್ಯಾಕಲ್ಟಿ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಹೆಸರನ್ನ ಮಾಡಿರುವಂತವ್ರು. ಇವರು ನಮಗೆ ಟೆಸ್ಟ್ ಡಿಸ್ಕಷನ್ ಕಂಪ್ಯೂಟರ್ಸ್ ರಿಲೇಟೆಡ್ ಆಗಿ ಮಾಡಿಕೊಡ್ತಾರೆ. ಇನ್ನ ಹೇಮಂತ್ ಸರ್ ನಾಡಿನ ಎಲ್ಲ ಪ್ರಚಲಿತ
ಆಫ್ಲೈನ್ ಸೆಂಟರ್ಗಳು ಅಂತ ಏನಿದ್ದಾವೆ, ಅದು ಧಾರವಾಡ ಇರ್ಬೋದು, ವಿಜಯಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ಕೂಡ ತಮ್ಮ ಛಾಪನ್ನು ಮೂಡಿಸಿರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ಹೇಮಂತ್ ಸರ್ ಆಗಿರ್ತಾರೆ. ಇವರು ಕನ್ನಡ ಪರಿಣಿತರಾಗಿದ್ದಾರೆ ಹಾಗೂ ನಮಗೆ ಕನ್ನಡ ಪೋರ್ಷನ್ಸ್ಗೆ ಡಿಸ್ಕಷನ್ ಸೆಷನ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಭರತ್ ಸರ್ ಇದ್ದಾರೆ. ಇವತ್ತು ಇಂಗ್ಲೀಷ್ ಅಂದರೆ ಭರತ್ ಸರ್, ಭರತ್ ಅಂದರೆ ಇಂಗ್ಲೀಷು ಅನ್ನೋ ರೀತಿಯಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಭಾಳ ಪಾಪ್ಯುಲರ್ ಆಗಿರುವಂತಹ ಒಬ್ಬ ಫ್ಯಾಕಲ್ಟಿ ಅಂತ ನಾವು ಹೇಳ್ಬೋದಾಗತ್ತೆ. ಇವರ ಅಡಿಯಲ್ಲಿ ಇಂಗ್ಲೀಷನ್ನು ಕಲಿತು ನೀವು ನಿಮ್ಮ ಇಂಗ್ಲೀಷನ್ನು ಬಹಳ ಸ್ಟ್ರಾಂಗ್ ಮಾಡ್ಕೋಬಹುದು. ಗುಡ್ ಥಿಂಗ್ ಏನಪ್ಪ, ಫಾರ್ಚುನೇಟ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಕ್ವಶನ್ಗಳನ್ನು ಕೂಡ ಇದೇ ಫ್ಯಾಕಲ್ಟಿಗಳು ಮಾಡ್ತಿದ್ದಾರೆ. ಹಾಗಾಗಿ ಇವರ ಒಂದು ಎಕ್ಸ್ಪೀರಿಯನ್ಸ್, ಸೊ ಒಂದು ಹೆಚ್ಚು ಕಡಿಮೆ 10 ವರ್ಷಕ್ಕಿಂತ ಹೆಚ್ಚು, ಗೌತಮ್ ಸರ್ ಅಂತೂ ಹೆಚ್ಚು ಕಡಿಮೆ ಈಗ 17 ವರ್ಷದಿಂದ ಇದೇ ಫೀಲ್ಡಲ್ಲಿ ಪಾಠ ಮಾಡ್ತಾರಂಥದ್ರಿಂದ ಅವರಿಗೆ ಅಸೆಸ್ಮೆಂಟ್ ಗೊತ್ತಿರುತ್ತೆ. ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಹೆಚ್ಚಾಗಿ ಬರಬಹುದು, ಸಾಧ್ಯತೆಗಳು ಯಾವ್ದು ಜಾಸ್ತಿ ಇದ್ದಾವೆ ಅನ್ನೋಂಥದ್ದು ಬರುತ್ತೆ. ಈಗ ನೀವೇ ಕೂತ್ಕೊಂಡು 300-400 ಪುಟದ ಪುಸ್ತಕಗಳನ್ನು ಓದ್ಕೋತಾ ಕೂತ್ಕೊಂಡಾಗ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವ ಲೈನ ನಾನು ಸ್ಕಿಪ್ ಮಾಡಬೇಕು, ಯಾವುದನ್ನು ಓದಬೇಕು ಅನ್ನುವಂಥ ಜಜ್ಮೆಂಟ್ ಏನಿದೆಯಲ್ಲ ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ನಿಮ್ಗೆ ಗೈಡೆನ್ಸ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ಓಕೆನಾ? ಸೊ ಈ ಒಂದು ಟೆಸ್ಟ್ನ ಫೀಚರ್ಸ್ ಅನ್ನ ನಾನು ಇಲ್ಲಿ ಹಾಕಿದ್ದೀನಿ, ನೀವು ಇಲ್ಲಿ ಗಮನಿಸ್ಕೋಬಹುದು. 80 ಡೇಸ್ ಸ್ಟಡಿ ಪ್ಲಾನ್ ನಿಮಗೆ ಬರುವಂಥದ್ದು ಹಿಂದೆ ಎಕ್ಸ್ಪ್ಲೈನ್ ಮಾಡಿದ ರೀತಿಯಲ್ಲಿ. ಇದರ ಜೊತೆಗೆ 15 ಸೆಕ್ಷನಲ್ ಟೆಸ್ಟ್ ಪ್ಲಸ್ 3 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಟೆಸ್ಟ್ ಡಿಸ್ಕಷನ್ ಆನ್ ಈಚ್ ಟಾಪಿಕ್ ಇನ್ ದ ಸಿಲೆಬಸ್, ಕ್ಲಾಸಸ್ ಬೈ ವೆರಿ ಟಾಪ್ ಎಜುಕೇಟರ್ಸ್ ಆಫ್ ಕರ್ನಾಟಕ, PYQ ಮತ್ತು HYT ಟಾಪಿಕ್ಗಳ ಮೇಲೂ ಕೂಡ ಡಿಸ್ಕಷನ್ ನಾನು ಮಾಡ್ತೀನಿ. ಲೈವ್ ಪ್ಲಸ್ ರೆಕಾರ್ಡೆಡ್ ಸೆಷನ್ಸ್ ಇರ್ತವೆ. ಸೊ ಟೆಸ್ಟ್ಗಳನ್ನಾಗಿರಬಹುದು, ಡಿಸ್ಕಷನ್ ಸೆಷನ್ ಆಗಿರ್ಬೋದು, ನೀವು ಲೈವಲ್ಲಿ ಬರೆಯೋಕ್ಕಾಯಿತು ಅಂದರೆ ಬರೀರಿ. ಅಕಸ್ಮಾತ್ ಕೆಲಸದ ಒತ್ತಡದಿಂದ, ಓದಿನ ಒತ್ತಡದಿಂದ ಇತ್ಯಾದಿ ನೀವು ಬರೆಯೋಕ್ಕಾಗಲಿಲ್ಲ, ನೋಡೋದಕ್ಕಾಗಲಿಲ್ಲ ಅಂತಂದಾಗ ಎಲ್ಲ ಸೆಷನ್ಗಳನ್ನು ಕೂಡ ನಾವು ರೆಕಾರ್ಡ್ ಮಾಡಿಟ್ಟಿರ್ತೀವಿ. ಆ್ಯಪಲ್ಲಿ ನೀವು ರೆಕಾರ್ಡಿಂಗ್ಸ್ಗಳನ್ನು ಆಕ್ಸೆಸ್ ಮಾಡ್ಕೋಬೋದಾಗಿರುತ್ತೆ. ಮತ್ತೊಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ನಾವು ಪ್ರೈಸನ್ನು 1899 ಇಟ್ಟಿದ್ವಿ. ಅದರ ಆಫರ್ 10% ಅದನ್ನು ಹೇಳಿದ್ದೆ. 1709ಗೆ ಈ ಆಫರ್ ನಡೀತಾ ಇತ್ತು. ಹಲವಾರು ಜನ ಸ್ಟೂಡೆಂಟ್ಗಳು ಸರ್ ಇನ್ನೊಂದು ಸ್ವಲ್ಪ ದಿವಸ ನಮಗೆ ಈ ಆಫರ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಂಡ್ರು. ಹಾಗಾಗಿ 1 ವಾರಗಳ ಕಾಲ 26 ಜುಲೈವರೆಗೂ ಕೂಡ ಈ ಆಫರ್ನ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಅದರ ಒಳಗಡೆ ಯಾರು ಬೇಕಾದರೂ ಈ ಒಂದು ಟೆಸ್ಟ್ ಸೀರೀಸನ್ನು, ಡಿಸ್ಕಷನ್ ಸೆಷನ್ಗಳನ್ನು ತೊಗೊಳ್ಬೋದಾಗಿರುತ್ತೆ. ಮತ್ತೆ ಆಫರ್ ಎಕ್ಸ್ಟೆನ್ಷನ್ ಆಗೋದಿಲ್ಲ. ಸೊ ಹಾಗಾಗಿ 26 ಜುಲೈ ಒಳಗೆ ಯಾರಾದರೂ ಖರೀದಿ ಮಾಡೋರಿದ್ರೆ ನೀವು ಖರೀದಿ ಮಾಡ್ಬೋದಾಗತ್ತೆ. ಇದರ ನಂತರ ನಾನು ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ ಹೋಲ್ ಟೆಸ್ಟ್ ಸೀರೀಸ್, ಯಾವ ರೀತಿಯಲ್ಲಿ ನಾವು ಈ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ಅಂಥೇಳಿ. ಸೊ ಇಲ್ಲಿ ಗಮನಿಸ್ಕೋಬೋದು, ಇಲ್ಲಿ ನಮಗೆ ಪ್ಲ್ಯಾನ್ ಎಲ್ಲಿಂದ ಶುರು ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಪ್ರತಿಯೊಂದು ದಿನದ ಪ್ಲ್ಯಾನನ್ನು ಕೂಡ ಮಾಡಿದ್ದೀನಿ. ಸೊ ಪ್ಲ್ಯಾನ್ ಇಲ್ಲಿಂದ ಶುರು ಆಗ್ತಿದೆ. ಪ್ಲ್ಯಾನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 20th of July 2026, ಅಂದರೆ ಯಾವಾಗ ನಾಳೆಯಿಂದ ಶುರು ಆಗ್ತಾ ಇರೋಂಥದ್ದು. ಸೊ 20th July ಸ್ಟಾರ್ಟ್ ಆಗಿರುವಂತಹ ಪ್ಲ್ಯಾನು ಎಲ್ಲಿ ತನಕ ನಡೆಯುತ್ತೆ ಅನ್ನುವಂಥದ್ದು ನೋಡಿದಾಗ ಇದು 80 ದಿನಗಳ ಪ್ಲಾನ್ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ 80 ದಿನಗಳು ಅಂತ ಬಂದಾಗ ನಾವು ಈ ಪ್ಲಾನನ್ನು ಎಂಡ್ ಮಾಡ್ತಾ ಇರೋಂಥದ್ದು 27 ಸೆಪ್ಟೆಂಬರ್ 2026 ಸಂಡೇ. ಓಕೆನಾ? ಸೊ ನಿಮ್ಮ ಎಕ್ಸಾಮ್ ಯಾವಾಗಿದೆ? 3ನೇ ಅಕ್ಟೋಬರ್ನಿಂದ ನಮ್ಮ ಎಲ್ಲ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಇರೋಂಥದ್ದು. ಸೊ ಅದಕ್ಕಿಂತ ಮುಂಚೆನೇ ಈ ಒಂದು ಪ್ಲಾನು ಮುಗಿಯುತ್ತೆ. ಸೊ ಇಲ್ಲೇ ನಾನೇನು ಮಾಡಿದ್ದೀನಿ, ಪ್ರತಿಯೊಂದು ಈಗ ನೋಡಿ, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇವೆಲ್ಲವನ್ನು ಕೂಡ HYT ಬೇಸಿಸ್ ಮೇಲೆ ಟಾಪಿಕ್ಸ್ಗಳನ್ನು ಮಾಡಿಕೊಂಡು ಆ ಟಾಪಿಕ್ಸ್ಗಳನ್ನು ಪ್ರತಿಯೊಂದು ದಿನಕ್ಕೂ ಕೂಡ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕಾಣ್ತಾ ಇದ್ರೆ ನಿಮಗೆ ನೋಡ್ಬೋದು, ಇಲ್ಲಿ ನೋಡಿ, ಕನ್ನಡ 2 ದಿನಗಳ ಕಾಲ, ಮಂಡೇ ಮತ್ತು ಟ್ಯೂಸ್ಡೇ ಅಂತ ಬಂದಾಗ 7 to 9:30. ಸೊ ನಿಮ್ಮ ಕಮಿಟ್ಮೆಂಟ್ ಏನಪ್ಪ ಅಂತಂದರೆ ಒಂದು 2.5 hours to 3 hours ನನಗೆ ಕಮ್ಯುನಿಕೇಷನ್ ಪೇಪರ್ಗೆ ನೀವು ಕೊಡಬೇಕು. ಅರ್ಥ ಆಗ್ತಿಲ್ಲ? ಸೊ 2.5 hours to 3 hours ನೀವು ಕಮ್ಯುನಿಕೇಷನ್ ಪೇಪರ್ಗೆ ಕಮಿಟ್ಮೆಂಟನ್ನು ಕೊಟ್ಟರೆ ಮ್ಯಾಕ್ಸಿಮಮ್ ಸ್ಕೋರ್ ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ನೋಡಿ, 7 to 9:30 ಕನ್ನಡದಲ್ಲಿ ಯಾವ್ಯಾವ ಟಾಪಿಕ್ಗಳು. ಸೊ ಪ್ರತಿಯೊಂದು ದಿನನೂ ಕೂಡ ಈ ಟೈಮ್ ಟೇಬಲ್ ನಿಮಗೆ ಬರುತ್ತೆ. ಸೊ ಕನ್ನಡದಲ್ಲಿ ಯಾವ್ಯಾವ ಟಾಪಿಕ್ಗಳು, ಅಕ್ಷರ, ವರ್ಣಮಾಲೆ, ಸಂಧ್ಯಾಕ್ಷರ, ಒತ್ತಕ್ಷರ, ಅಕ್ಷರಗಳು ಹುಟ್ಟುವಂಥ ಸ್ಥಾನಗಳು, ಗಾದೆಗಳು, ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು, ಅನುಕರಣ ವ್ಯಯ, ಸಾಹಿತ್ಯದಲ್ಲಿ ಯಾರನ್ನು ಓದ್ಕೋಬೇಕು, ಪಂಪ, ಪೊನ್ನ, ರನ್ನ, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಈ ರೀತಿ ನೋಡಿ. ಜೊತೆಗೆ ಇಂಗ್ಲಿಷ್, ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಏನು, ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್ಸ್, ಪ್ರೊನೌನ್ಸ್, ಅಡ್ಜೆಕ್ಟಿವ್ಸ್, ವರ್ಬ್ಸ್, ಆಡ್ವರ್ಬ್ಸ್, prepositions, conjunctions, interjections, tenses, vocabulary, spelling checks, synonyms, antonyms. ಇದರ ಜೊತೆಗೆ ಕಂಪ್ಯೂಟರ್ಸ್ ನೋಡಿ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್, ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್, ಕಂಪ್ಯೂಟರ್ ಮೆಮೊರಿ ಇತ್ಯಾದಿ. ಸೊ ಇಲ್ಲಿ ಪ್ಲಾನನ್ನು ನೀವು ಗಮನಿಸಿದರೆ, ಇಲ್ಲಿ ಗಮನಿಸಿ ನೋಡಿ, ಮಂಡೇ ಮತ್ತು ಟ್ಯೂಸ್ಡೇ ನೀವು ಕನ್ನಡನ ಓದ್ತೀರಿ,
ವೆಡ್ನೆಸ್ಡೇ ದಿನ ಕನ್ನಡ ಟೆಸ್ಟನ್ನು ತಗೋತೀರಿ. ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಇಂಗ್ಲೀಷನ್ನು ಓದ್ತೀರಿ. ಫ್ರೈಡೇ ನೀವು ಇಂಗ್ಲೀಷ್ ಟೆಸ್ಟನ್ನು ತಗೊಳ್ತೀರಿ. ಫ್ರೈಡೇ ಮತ್ತು ಸ್ಯಾಟರ್ಡೇ ಕಂಪ್ಯೂಟರ್ಸನ್ನು ಓದ್ತೀರಿ. ಸಂಡೇ ಕಂಪ್ಯೂಟರ್ ಅವೇರ್ನೆಸ್ ಟೆಸ್ಟನ್ನು ತಗೊಳ್ತೀರಿ. ಈ ಥರ 5 ವಾರಗಳ ಕಾಲ ನೀವು ಓದ್ತೀರಿ. ಸೊ ಹಾಗಾಗಿ ಇದನ್ನೇ ನಾನು ಏನಂತ ಕರಿತೀನಿ, ಇದನ್ನು ನಾನು ಸ್ಟಡಿ ರೌಂಡ್ ಅಂತ ಕರಿತೀನಿ. ಅರ್ಥ ಆಗ್ತಿದೆಯಾ? ಇದನ್ನು ಸ್ಟಡಿ ರೌಂಡ್ ಅಂತ ಕರಿತೀನಿ. ಸೊ ಸ್ಟಡಿ ರೌಂಡಲ್ಲಿ ಏನು, ಒಂದು ಬಾರಿ ಎಲ್ಲ ಸಬ್ಜೆಕ್ಟ್ಗಳನ್ನು ಅಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಅವೇರ್ನೆಸ್ ಮೂರನ್ನೂ ಕೂಡ ಒಂದು ಬಾರಿ ನಾವು ಓದಿ ಮುಗಿಸ್ತೀವಿ. ಸೊ ಎಷ್ಟು ವಾರ ಆಗುತ್ತೆ? 5 ವಾರಗಳ ಕಾಲ ನಾವು ಇದನ್ನು ಮಾಡ್ತೀವಿ. ಕಮಿಟ್ಮೆಂಟ್ ಏನು? ಪ್ರತಿದಿನ 2.5 to 3 hours ಕಮಿಟ್ಮೆಂಟ್ ನಿಮ್ಮದು. ಟಾಪಿಕ್ ಕಮಿಟ್ಮೆಂಟ್ ನಾನು ಕೊಟ್ಟಿದ್ದೀನಿ. ಟಾಪಿಕ್ಗಳನ್ನು ಕೊಡುವಂಥದ್ದು, ಟೈಮಿಗೆ ಸರಿಯಾಗಿ ನಿಮಗೆ ಓದಿಸೋವಂಥದ್ದು, ಟೆಸ್ಟ್ ಹಾಕೋಂಥದ್ದು, ಡಿಸ್ಕಷನ್ ಮಾಡೋಂಥ ಜವಾಬ್ದಾರಿ ನಮ್ಮದು. ನಿಮ್ಮ ಕೆಲಸ ಏನು? ಓದೋವಂಥದ್ದು. ಸರ್, ಈಗ 5 ವಾರಗಳ ನಂತರದಲ್ಲಿ ನಾವೇನು ಮಾಡ್ತೀವಿ? 5 ವಾರಗಳ ನಂತರದಲ್ಲಿ ನಾವೇನು ಮಾಡ್ತೀವಿ? ನಾವು ರಿವಿಷನ್ ರೌಂಡಿಗೆ ಬರ್ತೀವಿ. ಸೊ ಈಗ 15 ಟೆಸ್ಟ್ ಆಗಬೇಕಲ್ವಾ? 15 ಟೆಸ್ಟ್ಗಳು ಕಂಪ್ಲೀಟ್ ಆಯಿತು. 15 ಟೆಸ್ಟ್ಗಳು ಕಂಪ್ಲೀಟ್ ಆದಮೇಲೆ ನಾವು ರಿವಿಷನ್ ರೌಂಡ್ 1ಗೆ ಬರ್ತೀವಿ. ಸರ್, ರಿವಿಷನ್ನು ಮಾಡಿಸ್ತೀರಾ ಅಂತಂದಾಗ, ಹೌದು, 1 ಸರಿ ಅಲ್ಲ 3 ಸರಿ ರಿವಿಷನನ್ನು ಮಾಡಿಸ್ತೀನಿ. ಟೈಮ್ ಟೇಬಲ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ, 1 ಬಾರಿ ನೀವು ಸ್ಟಡಿ ಮಾಡಬೇಕು ಒಂದು ಸಬ್ಜೆಕ್ಟನ್ನು, 3 ಬಾರಿ ಅದನ್ನು ರಿವಿಷನ್ ಮಾಡಬೇಕು. ಸೊ ಇಲ್ಲಿ ನೋಡಿ, ರಿವಿಷನ್ ರೌಂಡ್ 1 ಅಂತ ಇದೆ. ರಿವಿಷನ್ ರೌಂಡ್ 1 ಯಾವಾಗ ಶುರುವಾಗುತ್ತೆ? ಇದು ಇಟ್ ಸ್ಟಾರ್ಟ್ಸ್ ಫ್ರಮ್ 24th of August. ಓಕೆನಾ? ಸೊ 23 ಆಗಸ್ಟು ಇಲ್ಲಿಗೆ ಟೆಸ್ಟ್ 15 ಮುಗೀತು ನಮ್ಮದು. 24 ಆಗಸ್ಟು ರಿವಿಷನ್ ಶುರು ಆಗುತ್ತೆ. ಸರ್, ರಿವಿಷನನ್ನು ಹೆಂಗೆ ಮಾಡಬೇಕು? ರಿವಿಷನ್ಗೆ ಟಾಪಿಕ್ಸ್ ಏನು ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ. ಸೊ ರಿವಿಷನ್ ಟಾಪಿಕ್ಸು ಅಲ್ಲಿಂದ ಎಷ್ಟು ವಾರಗಳ ಕಾಲ? 2 ವಾರಗಳ ಕಾಲ ರಿವಿಷನ್ ರೌಂಡ್ 1 ನಡೆಯುತ್ತೆ. ಸೊ ರಿವಿಷನ್ ರೌಂಡ್ 1 ಕಂಪ್ಲೀಟ್ ಆಗೋದಿಲ್ಲಿಂದ ಟೆಸ್ಟ್ 16 ಫುಲ್ ಲೆಂತ್ ಟೆಸ್ಟ್. ಸೊ ಅಲ್ಲಿ ತನಕನೂ ಕೂಡ ನೀವೆಲ್ಲರೂ ಕೂಡ ಸೆಕ್ಷನಲ್ ಟೆಸ್ಟ್ಗಳನ್ನು ಬರೆದಿರ್ತೀರಿ. ಈಗೇನಾಗುತ್ತೆ, ಫುಲ್ ಲೆಂತ್ ಟೆಸ್ಟಿಗೆ ನೀವು ಶಿಫ್ಟ್ ಆಗ್ತೀರಿ. ಸೊ ಫುಲ್ ಲೆಂತ್ ಟೆಸ್ಟಲ್ಲಿ ನಮಗೆ 35 ಕ್ವಶನ್ನು ಕನ್ನಡ, 35 ಕ್ವಶನ್ ಇಂಗ್ಲೀಷು, 30 ಕ್ವಶನ್ನು ಕಂಪ್ಯೂಟರ್ಸ್. ಅಂದರೆ ಪ್ರಾಪರ್ KA ಮತ್ತು KPSC ಪ್ಯಾಟರ್ನ್ ಮೇಲೆ ಈ ಟೆಸ್ಟ್ಗಳು ನಡೀತವೆ. ಸೊ ಅಲ್ಲಿಗೆ ಏನಾಗುತ್ತೆ, ರೌಂಡ್ 1 ಮುಗೀತು. ಯಾವುದು? ಸ್ಟಡಿ. ನೆಕ್ಸ್ಟ್ ಏನಾಗುತ್ತೆ, ರೌಂಡ್ 2 ಸ್ಟಡಿ ಶುರು ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಮತ್ತೆ ವಾಪಸ್ಸು 2 ವಾರಗಳ ಕಾಲ ನಾವು ಅದೇ ಟಾಪಿಕ್ಸ್ಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಓದ್ತಾ ಹೋಗ್ತೀವಿ. ಮತ್ತೆ ನಮಗೇನಾಗುತ್ತೆ, ಒಂದು ಫುಲ್ ಲೆಂತ್ ಟೆಸ್ಟ್ ಬರುತ್ತೆ. ಸೊ ಈ ರೀತಿಯಲ್ಲಿ ಏನಾಗುತ್ತೆ, ಟೆಸ್ಟ್ ನಂಬರ್ 17 ಮುಗಿಯುತ್ತೆ. ಈಗ ಎಷ್ಟು ರೌಂಡ್ ರಿವಿಷನ್ ಮಾಡಿದ್ರು? ಆಲ್ರೆಡಿ 2 ಸರಿ ರಿವಿಷನ್ ಮಾಡಿದ್ರಿ. ಸರ್, ಯಾಕೆ ಮತ್ತೆ ರಿವಿಷನ್ನು? ಯಾಕೆ ಅಂತಂದರೆ, ಪರ್ಫೆಕ್ಟ್ಲಿ ನಾವು ಫಸ್ಟ್ ಟೈಮ್ ಓದೋಕ್ಕಾಗಲ್ಲ. ನಾವು ತಕ್ಕ ಮಟ್ಟಿಗೆ ಓದ್ಕೋತೀವಿ, ಸ್ವಲ್ಪ ನಮಗೆ ನೆನಪಿರುತ್ತೆ ಎಕ್ಸೆಟ್ರಾ. ಇದು ನಾವು ಯಾರು ಕಂಪ್ಯೂಟರ್ಗಳಲ್ಲ. ಸೊ ಹಾಗಾಗಿ ಎಷ್ಟು ಹೆಚ್ಚಿನ ಬಾರಿ ನಾವು ರಿವಿಷನ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಸೊ ಹಾಗಾಗಿ ಟೆಸ್ಟ್ ನಂಬರ್ 17 ಫುಲ್ ಲೆಂತ್ ಟೆಸ್ಟ್ ರೌಂಡ್ 2 ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಏನಾಗುತ್ತೆ, ರಿವಿಷನ್ ರೌಂಡ್ 3. ರಿವಿಷನ್ ರೌಂಡ್ 3 ಭಾಳ ಚಾಲೆಂಜಿಂಗ್ ಇರುತ್ತೆ. ಯಾಕೆ? 1 ವಾರದಲ್ಲಿ ಸಂಪೂರ್ಣವಾಗಿ ಕಮ್ಯುನಿಕೇಷನ್ ಪೇಪರನ್ನು ರಿವೈಸ್ ಮಾಡಬೇಕು. ಇಲ್ಲಿ ಕೇವಲ 6 ದಿನ ನಾನು ಕೊಡ್ತೀನಿ. ಕನ್ನಡಕ್ಕೆ 2 ದಿನ, ಇಂಗ್ಲೀಷಿಗೆ 2 ದಿನ ಹಾಗೂ ಕಂಪ್ಯೂಟರ್ಸಿಗೆ 2 ದಿನ. ಸೊ ಅದಾದ ನಂತರದಲ್ಲಿ ಟೆಸ್ಟ್ 18 ಫುಲ್ ಲೆಂತ್ ಟೆಸ್ಟ್ ನಮಗೆ ಬರುವಂಥದ್ದು. ಅರ್ಥ ಆಗ್ತಿದೆಯಾ? ಈ ಥರ ನಾವು ಮಾಡ್ಕೋತಾ ಹೋದರೆ ಒಂದು ಬಾರಿ ಸೆಕ್ಷನಲ್ ಟೆಸ್ಟ್ಗಳ ರೂಪದಲ್ಲಿ ಸಿಲೆಬಸ್ಸನ್ನು ಸಂಪೂರ್ಣವಾಗಿ ಕವರ್ ಮಾಡ್ಕೋತೀವಿ. ನೀವು ಫ್ರೆಷರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಅವರಾಗಿರ್ಬೋದು, ಯಾರು ಬೇಕಾದರೂ ಈ ಟೆಸ್ಟ್ ಸೀರೀಸನ್ನು ತೊಗೋಬೋದು. ಯಾಕೆ? ಟೆಸ್ಟ್ ಇದೆ, ಡಿಸ್ಕಷನ್ನೂ ಇದೆ, ಮೆಂಟರ್ಶಿಪ್ಪು ಇದೆ, ಸ್ಟಡಿ ಪ್ಲಾನು ಇದೆ. ಅರ್ಥ ಆಗ್ತಾಯಿದೆ ನಿಮಗೆ? ಇದರಲ್ಲಿ ಏನಾಗ್ತದೆ, ಸ್ಟಡಿ ಪ್ಲ್ಯಾನ್ ಮಾಡಿದ ನಂತರದಲ್ಲಿ ಸ್ಟಡಿ ಮುಗೀತು. ಅದಾದ ಮೇಲೆ 3 ಸರಿ ರಿವಿಷನ್ ಮಾಡ್ತೀರಿ. 3 times ರಿವಿಷನ್. 3 ಸರಿ ರಿವಿಷನ್ ಮಾಡಿದ ಮೇಲಾದರೂ ನಿಮಗೆ ಸಬ್ಜೆಕ್ಟ್ ಪಕ್ಕ ಆಗ್ತದೆ ತಾನೆ? ಕರೆಕ್ಟಾ ಇಲ್ವಾ? 3 ಸರಿ ರಿವಿಷನ್ ಮಾಡಿದ ಮೇಲೆ ಸಬ್ಜೆಕ್ಟ್ ನಮಗೆ ಪಕ್ಕ ಆಗತ್ತೆ. KA-ದವರಾಗಿರ್ಬೋದು, KPSC-ದವರಾಗಿರ್ಬೋದು, ಯಾವ ರೀತಿಯಾದ ಪೇಪರ್ ಬೇಕಾದ್ರೂ ಅವ್ರು ತೆಗಿಲಿ, ನಾವು ಸ್ಕೋರ್ ಮಾಡೋ ಲೆವೆಲಿಗೆ ಬರ್ತೀವಿ. ಸರ್, ಟಾರ್ಗೆಟ್ ಏನು ನಮಗೆ? ಟಾರ್ಗೆಟ್ ನಾವು ಈ ಟೆಸ್ಟಲ್ಲಿ ಇಟ್ಕೊಂಡಿರೋಂಥದ್ದು 80ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ನಿಮಗೆ ತೆಗಿಸ್ಬೇಕು. ಸರ್, 80 ಪಾಸಿಬಲ್ ಇದೆಯಾ ಅಂತ ಬಂದಾಗ ನೋಡಿ, 80ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಆದರೆ 80 ಬರಬೇಕು ಅಂತಿಲ್ಲ. ನನಗೆ ಪಾಸ್ ಆಗೋದಕ್ಕೆ ಎಷ್ಟು ಬೇಕು? ನನಗೆ 60 ಬಂದರೂ 70 ಬಂದರೂ ನಾನು ಪಾಸ್ ಆಗ್ತೆ. ಉದ್ದೇಶ ಇಲ್ಲಿ ಏನು? ನಮ್ಮ ಟಾರ್ಗೆಟ್ ಯಾವಾಗ ನಾವು ಹೈ ಲೆವೆಲ್ ಇಟ್ಕೋತೀವಿ ಅವಾಗ ಅಟ್ಲೀಸ್ಟ್ ನಾವು ಅದಕ್ಕಿಂತ 10 ಮಾರ್ಕ್ಸ್ 15 ಮಾರ್ಕ್ಸ್ ಕೆಳಗಡೆ ಅಚೀವ್ ಮಾಡ್ಕೋತೀವಿ. ಈಗ ನಾನು 60 ಟಾರ್ಗೆಟ್ ಇಟ್ಕೊಂಡಿದ್ದೆ ಅಂತ ಅನ್ಕೊಂಡು
ಟಾರ್ಗೆಟ್ 60 ಪ್ರೋಗ್ರಾಮ್ ಅಂತ ಇಟ್ಕೊಳ್ಳಿ. ಟಾರ್ಗೆಟ್ 60 ಇಟ್ಕೊಂಡ್ರೆ ನನಗೆ ಎಷ್ಟು ಬರ್ತದೆ? 45ರಿಂದ 50 ಬರ್ತದೆ. 45ರಿಂದ 50 ನಾನು ಎಕ್ಸಾಮ್ ಪಾಸ್ ಮಾಡೋಕ್ಕಾಗತ್ತಾ? ಇದರ ಜೊತೆಗೆ ನಾನು GS ಪೇಪರ್ ಬೇರೆ ಮಾಡಬೇಕು. ಸೊ GS ಪೇಪರ್ಗೆ ಪ್ರೆಷರ್ ಬೀಳುತ್ತೆ. GS ಪೇಪರಲ್ಲಿ ಮತ್ತೆ 70 to 80 ನಾನು ತೆಗಿಲೇಬೇಕಾದ ಸಮಸ್ಯೆ ಬರ್ತದೆ. ಕಮ್ಯುನಿಕೇಷನ್ ಪೇಪರು ಹೆಚ್ಚು ಪ್ರಿಡಿಕ್ಟಬಲ್ ಇದೆ, ಅಂದರೆ ಏನು ಕ್ವಶನ್ಗಳು ಬರ್ತವೆ ಅನ್ನೋದನ್ನು ನಾವು ಹೇಳ್ಬೋದು. ಆದರೆ GS ಪೇಪರ್ ಅನ್ನೋದು ಏನಾಗುತ್ತೆ, ಅನ್ಪ್ರಿಡಿಕ್ಟಬಲ್ ಇರುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ನಮ್ಮ ಉದ್ದೇಶ 80+ ಮಾಡಬೇಕು ಅನ್ನೋದೇ ಇರುತ್ತೆ. ಆದರೆ ಮಾಡಲಿಕ್ಕೆ 100% ಆಗತ್ತಾ ಅಂದರೆ ಕಷ್ಟ. ಯಾಕೆ? ನಾವು ಓದಿದ ರೀತಿಯಲ್ಲೇ ಬಂದುಬಿಟ್ರೆ ನಾವು ಮಾಡಿ ಬರ್ತೀವಿ, ಇಲ್ಲ ಅಂತಲ್ಲ. ಆದರೆ ಕೆಲವು ಸರಿ ನಮಗೆ ಪೇಪರ್ ಉಲ್ಟಾ ಹೊಡೆಯುವಂಥ ಚಾನ್ಸಸ್ಸು ಇರುತ್ತೆ. ಆವಾಗ ನಾವು ಕೇರ್ಫುಲ್ ಆಗಿರಬೇಕು. ಸೊ ಕಮ್ಯುನಿಕೇಷನ್ ಪೇಪರ್ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ಗಳನ್ನು ತೊಗೊಂಡಾಗ ನನಗೆ GS ಅಲ್ಲಿ ಅಕಸ್ಮಾತಾಗಿ 5ರಿಂದ 10 ಮಾರ್ಕ್ಸ್ ಹೋದರೂ ಕೂಡ ನನಗೆ ಈ ಕಮ್ಯುನಿಕೇಷನ್ ಪೇಪರ್ಲಿರುವಂಥ ಸ್ಕೋರ್ ಬ್ಯಾಲೆನ್ಸ್ ಔಟ್ ಮಾಡುತ್ತೆ. ಯಾಕೆ? KPSC ಆಗಲಿ KE ಆಗಲಿ ಫೈನಲಿ ತೊಗೊಳ್ಳೋದೇನು, ಕಮ್ಯುನಿಕೇಷನ್ ಪೇಪರ್ ಸ್ಕೋರ್, GS ಪೇಪರ್ ಸ್ಕೋರ್ ಎರಡು ಕಂಬೈನ್ ಮಾಡಿ ತೊಗೊಳ್ತಾರೆ. ಅರ್ಥ ಆಗ್ದೆಯಲ್ಲ? ಸೊ ಯಾಕೆ ಕಮ್ಯುನಿಕೇಷನ್ ಪೇಪರ್ ಮೇಲೆ ಇಷ್ಟೊಂದು ಒತ್ತು ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಅನ್ನೋದು ಅದಕ್ಕೋಸ್ಕರ. ಯಾಕೆಂದರೆ ನಿಮ್ಮ ಸೆಲೆಕ್ಷನ್ ಆಗಬೇಕು ಅಂತಂದಾಗ ನೀವು ಕೇವಲ GS ಪೇಪರ್ ಕಡೆಗಲ್ಲ, ಕಮ್ಯುನಿಕೇಷನ್ ಪೇಪರ್ ಕಡೆಗೂ ಗಮನ ಕೊಡಬೇಕು. ನಿಮ್ಮ ಓದು ಸರಾಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಪ್ಲಾನನ್ನು ಮಾಡಿದ್ವಿ. ಸೊ ನಿಮಗೆ HYT ಟಾಪಿಕ್ಸ್ಗಳಿದ್ದಾವೆ, ಪ್ರತಿದಿನದ ಸ್ಟಡಿ ಪ್ಲಾನ್ ಇದೆ, ನಿಮಗೆ ಟೆಸ್ಟ್ ಇದ್ದಾವೆ, ಟೆಸ್ಟ್ ಡಿಸ್ಕಷನ್ ಇದೆ, ಮೆಂಟರ್ಶಿಪ್ ಇದೆ. ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ನಿಮಗೆ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಯಾರು ನಿಮ್ಮನ್ನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ದಿಸ್ ಇಸ್ ದ ಮ್ಯಾಕ್ಸಿಮಮ್ ದಟ್ ಎನಿಬಡಿ ಕ್ಯಾನ್ ಡೂ ಟು ಹೆಲ್ಪ್ ಯು. ಸೊ ದಯವಿಟ್ಟು ಈ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸ್ಟಡಿಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಸರಿ ಸಿಸ್ಟಮ್ ಒಳಗೆ ಬಂದ್ರಿ ಅಂತಂದಾಗ ನಿಮ್ಮ ಜೊತೆ ಸಂಪರ್ಕ ನಮಗೆ ಬೆಳೆಯುತ್ತೆ. ಸಂಪರ್ಕ ಬೆಳೆದ ನಂತರದಲ್ಲಿ ನಿಮಗೆ ಸ್ವಲ್ಪ ಟೈಮ್ ಟೇಬಲಲ್ಲಿ ಬದಲಾವಣೆ ಬೇಕು ಎಕ್ಸೆಟ್ರಾ ಅಂತಂದಾಗೂ ಕೂಡ ನಮ್ಮ ಮೆಂಟರ್ಸನ್ನು ನೀವು ಅಪ್ರೋಚ್ ಮಾಡಿ ಅವರು ಬದಲಾವಣೆ ಮಾಡಿಕೊಡ್ತಾರೆ. ಐ ಹೋಪ್ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಮೂಲಕ ಸಂವಹನ ಕಮ್ಯುನಿಕೇಷನ್ ಮಾಸ್ಟರ್ ಪ್ಲಾನ್ ಅನ್ನುವಂತಹ ಪ್ರೋಗ್ರಾಮ್ನ ರೂಪುರೇಷೆಗಳು ಏನು, ಇದರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿತು ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ಕೂಡ ನಿಮಗೆ ಡೌಟ್ಸ್ಗಳು ಬಂತು, ನೀವೇನು ಮಾಡ್ಬೋದು, ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ಸೊ ನಮ್ಮ ಆಫೀಸ್ನ ನಂಬರ್ಗಳಿಗೆ ಕಾಲ್ ಮಾಡಿ, ಅಲ್ಲಿ ಅವರು ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ಆಲ್ ದ ಬೆಸ್ಟ್ ಟು ಯು. ನಿಮ್ಮ ಸಂವಹನದ ಜರ್ನಿ ಭಾಳ ಚೆನ್ನಾಗಿರಲಿ. ಮುಂದಿನ 3 ತಿಂಗಳ ಕಾಲ ಸಂವಹನ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಸಂವಹನ ಸ್ಟ್ರಾಟಜಿಯನ್ನು ನೀವು ಯಾವುದೇ ಕಮ್ಯುನಿಕೇಷನ್ ಪೇಪರ್ಗೂ ಕೂಡ ಅಡಾಪ್ಟ್ ಮಾಡ್ಕೋಬೋದು. ಕಮ್ಯುನಿಕೇಷನ್ ಪೇಪರ್ ಚೆನ್ನಾಗಿ ಮಾಡಿದ್ರಿ ಅಂತಂದರೆ ನಿಮ್ಮ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಒಂದು ಕೊಡುಗೆಯನ್ನು ನಾವು ಧ್ವನಿ ಅಕಾಡೆಮಿಯಿಂದ ನಿಮಗೆ ಕೊಡ್ತಾ ಇರೋವಂಥದ್ದು. ಯಾರು ಸಬ್ಸ್ಕ್ರೈಬ್ ಆಗ್ತೀರಿ ನಮ್ಮ ಆಫೀಸ್ ನಂಬರ್ಗೆ ನೀವು ದಯವಿಟ್ಟು ಮೆಸೇಜ್ ಹಾಕಿ. ಒಂದು ಟೆಲಿಗ್ರಾಮ್ ಗ್ರೂಪನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಆ ಗ್ರೂಪಲ್ಲಿ ಸಂವಹನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಓಕೆನಾ? ಸ್ಟಡಿ ಪ್ಲ್ಯಾನ್ PDF ಏನಿರುತ್ತೆ, ಸಂವಹನ ಟ್ಯಾಬ್ ಧ್ವನಿ ಅಕಾಡೆಮಿಯಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೋಡ್ಬೋದಾಗಿರುತ್ತೆ. ಓಕೆ, ಆಲ್ ದ ಬೆಸ್ಟ್ ಯು.